ರಾಜಕೀಯವನ್ನೇ ಹಾಸು ಹೊದ್ದಿರುವಂತಹ ಸಕ್ಕರೆ ನಾಡಿನಲ್ಲಿ ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಒಂದಿಷ್ಟು ಮಿಂಚಿನ ಬೆಳವಣಿಗೆಗಳಾಗ್ತಾ ಇದೆ. ಒಂದು ಕಡೆ ಮೈತ್ರಿ ಅಭ್ಯರ್ಥಿಯ ವಿಚಾರಕ್ಕೆ ಸುಮಲತಾ ನಡೆ ಸಸ್ಪೆನ್ಸ್ ಆಗಿದ್ರೆ, ಮತ್ತೊಂದು ಕಡೆ ರಾಜಕೀಯ ನಾಯಕರುಗಳ ನಡುವೆ ಮಾತಿನ ಮೂಲಕ ಯುದ್ಧವೇ ನಡೀತಾ ಇದೆ. ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ. ಸಂಸದೆ ಸುಮಲತಾ ನಡೆ ಕುತೂಹಲ, ಬಂಡಾಯನೋ ತಟಸ್ಥಾನೋ ಬೆಂಬಲನೋ? ಹೌದು, ಸಂಸದೆ ಸುಮಲತಾ ನಡೆ ಕದನ ಕುತೂಹಲಕ್ಕೆ ಕಾರಣವಾಗಿದೆ. ಮಂಡ್ಯ ಲೋಕಸಭಾ ಟಿಕೆಟ್ ಕೈತಪ್ಪಿದ ಬೆನ್ನಲ್ಲೇ ಸುಮಲತಾ ಏನು ಮಾಡ್ತಾರೆ ಅನ್ನೋದರ ಮೇಲೆ ಮಂಡ್ಯದ ರಣರಂಗ ನಿರ್ಧಾರವಾಗುತ್ತೆ. ಈಗಾಗಲೇ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ, ಜೆಡಿಎಸ್ ಅಭ್ಯರ್ಥಿ ಕುಮಾರಸ್ವಾಮಿ ಸುಮಲತಾ ಜೊತೆಗೆ ಮಾತುಕತೆ ನಡೆಸಿದ್ದು, ಮಂಡ್ಯ ಸಂಸದೆ ಏನ್ ಮಾಡ್ತಾರೆ ಅನ್ನೋದೇ ಸಸ್ಪೆನ್ಸ್ ಆಗಿದೆ. ನಾಡಿದ್ದು ಸಭೆಗೂ ಮುನ್ನ ಬಿಜೆಪಿ ನಾಯಕರ ಭೇಟಿ, ಅಮಿತ್ ಶಾ ಜೊತೆಗೆ ಚರ್ಚೆ ನಡೆಸ್ತಾರಾ ಸುಮಲತಾ? ಈಗಾಗಲೇ ದೆಹಲಿ ನಾಯಕರ ಜೊತೆಗೆ ಒಂದು ಸುತ್ತಿನ ಸಭೆ ನಡೆಸಿರುವ ಸುಮಲತಾ ನಾಡಿದ್ದು ಮಂಡ್ಯದಲ್ಲಿ ಬೆಂಬಲಿಗರ ಜೊತೆಗೆ ಚರ್ಚಿಸಿದ ಬಳಿಕ ತಮ್ಮ ನಿರ್ಧಾರವನ್ನ ಪ್ರಕಟಿಸಲಿದ್ದಾರೆ. ಅಭಿಮಾನಿಗಳ ಪ್ರೀತಿಗೆ, ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂತೆ ನಿರ್ಧಾರವನ್ನ ಕೈಗೊಳ್ಳುವುದಾಗಿ ಸುಮಲತಾ ಹೇಳಿರೋದ್ರಿಂದ ಅವರ ನಡೆ ಏನು ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇನ್ನು ಸುಮಲತಾ ಮುಂದೆ ಹಲವು ಸವಾಲುಗಳು ಕೂಡ ಇದೆ. ಸುಮಲತಾ ಸಸ್ಪೆನ್ಸ್, ಕೈತಪ್ಪಿದ ಮಂಡ್ಯ ಟಿಕೆಟ್, ಸುಮಲತಾ ತೀರ್ಮಾನ ಇನ್ನೂ ನಿಗೂಢ. ಏಪ್ರಿಲ್ 3ಕ್ಕೆ ಮಂಡ್ಯದಲ್ಲಿಯೇ ತೀರ್ಮಾನ ಪ್ರಕಟ ಅಂದಿರುವ ಸುಮಲತಾ. ಸಂಸದೆ ಸುಮಲತಾ ಮುಂದಿದೆ ಸವಾಲುಗಳ ರಾಶಿ. ಮಂಡ್ಯದ ಬೆಂಬಲಿಗರು, ಅಭಿಮಾನಿಗಳ ಭಾವನೆ, ನಿರೀಕ್ಷೆ, ಒತ್ತಡ. ಎಚ್ಡಿಕೆ ಕದನ ವಿರಾಮ, ಬಿಜೆಪಿ ಆಫರ್, ಮುಂದಿನ ರಾಜಕೀಯ ಹಾದಿ. ಹೀಗಾಗಿ ಇದುವರೆಗೂ ಸ್ಪಷ್ಟ ತೀರ್ಮಾನಕ್ಕೆ ಬಾರದ ಸುಮಲತಾ ಇದರ ಮಧ್ಯೆ ಏಪ್ರಿಲ್ 3ರ ತೀರ್ಮಾನಕ್ಕೂ ಮುನ್ನ ಬಿಜೆಪಿ ನಾಯಕರ ಜೊತೆಗೆ ಚರ್ಚೆಗೆ ಪ್ಲಾನ್. ಯಡಿಯೂರಪ್ಪ, ಅಮಿತ್ ಶಾ ಜೊತೆ ಚರ್ಚೆಗೆ ಚಿಂತನೆ. ಅಕ್ಕ ಅವರ ಸಹಕಾರವನ್ನು ಕೇಳಲಿಕ್ಕೆ ಇವತ್ತು ಅವ್ರ ಮನೆಗೆ ಬಂದಿದ್ದೇನೆ. ಹಲವಾರು ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಅವ್ರಿಗೂ ಸಹ ಅವರ ಒಂದು ಹಿತೈಷಿಗಳು, ಅಭಿಮಾನಿಗಳೇನಿದ್ದಾರೆ, ನಿನ್ನೆಯ ದಿನ ಒಂದು ಪ್ರಾಥಮಿಕ ಹಂತದ ಸಭೆ ಇಲ್ಲಿ ಮಾಡಿದ್ದಾರೆ. ನಿನ್ನೆಯ ದಿನ ಅವರು ಸಹ ಹೇಳಿದ್ದಾರೆ, ನಾನು ನನ್ನ ನಿರ್ಧಾರವನ್ನು ಮಂಡ್ಯಗೆ 3ನೇ ತಾರೀಕು ಭೇಟಿ ಕೊಟ್ಟು ಅಲ್ಲಿ ಅವರ ಹಿತೈಷಿಗಳ ಸಮ್ಮುಖದಲ್ಲಿ ಅವರ ನಿರ್ಧಾರವನ್ನು ಪ್ರಕಟ ಮಾಡ್ತೀನಿ. ಡಿಕೆ ಸುಮಲತಾ ಟಾಕ್ ವಾರ್. ಸುಮಲತಾ ತಂಟೆ ಬೇಡ ಅಂದಿದ್ಯಾಕೆ? ಇನ್ನು ಡಿಕೆ ಶಿವಕುಮಾರ್ ಮತ್ತು ಸುಮಲತಾ ಮಧ್ಯೆ ಟಾಕ್ ವಾರ್ ಮುಂದುವರೆದಿದೆ. ಅಂಬರೀಷ್ಗೆ ಕಾಂಗ್ರೆಸ್ ಏನ್ ಮಾಡಿದೆ ಅಂತ ಗೊತ್ತು ಅಂತ ಸುಮಲತಾ ಹೇಳಿದ್ದಕ್ಕೆ ಡಿಕೆ ಠಕ್ಕರ್ ಕೊಟ್ಟಿದ್ದಾರೆ. ಅಂಬರೀಷ್ಗೆ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದೆ ಅಂತ ದೇಶಕ್ಕೆ ಗೊತ್ತು. ನಾನು ಸುಮಲತಾ ವಿಚಾರಕ್ಕೆ ಇವತ್ತು ಹೋಗಲ್ಲ, ನಾಳೆಯೂ ಕೂಡ ಹೋಗಲ್ಲ. ನನಗೆ ಅದರ ಅವಶ್ಯಕತೆ ಇಲ್ಲ. ಕುಂಬಳಕಾಯಿ ಕಳ್ಳ ಅಂದ್ರೆ ಇವ್ರು ಯಾಕೆ ಹೆಗಲು ಮುಟ್ಟು ನೋಡ್ಕೊಳ್ಬೇಕು ಅಂತ ಡಿಕೆಶಿ ಪ್ರಶ್ನೆ ಮಾಡಿದ್ದಾರೆ. ಇವತ್ತು ನೀವೇ ನೋಡಿದ್ದೀರಾ, ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನನಗೆ ತುಂಬ ಆಶ್ಚರ್ಯ ಆಯಿತು ಈ ಒಂದು ಹೇಳಿಕೆಯನ್ನು ನೋಡಿ. ಯಾಕೆಂತಂದರೆ BJP JDS ಮೈತ್ರಿ ಆದಾಗ್ಲೂ ಅವ್ರು ಇಷ್ಟು ಒಂದು ಫೋರ್ಸ್ಫುಲ್ಲಾಗಿ ರಿಯಾಕ್ಟ್ ಮಾಡಿಲ್ವೇನೋ. ನಮ್ಮ ಮನೆಗೆ ಕುಮಾರಸ್ವಾಮಿ ಅವರು ಬಂದಾಗ ಅವರು ಅಷ್ಟು ಫೋರ್ಸ್ಫುಲ್ಲಾಗಿ ರಿಯಾಕ್ಟ್ ಮಾಡಿದ್ದಾರೆ. ಇದೇ ಪ್ರಶ್ನೆಯನ್ನು ನಾನು ಅವ್ರಿಗೆ ಕೇಳಬೇಕಾಗತ್ತೆ. ಅಂಬರೀಷ್ ಅವರು 25 ವರ್ಷಗಳು ಕಾಂಗ್ರೆಸ್ಸಲ್ಲಿ ಸೇವೆ ಸಲ್ಲಿಸಿ ಕಾಂಗ್ರೆಸ್ಸಿಂದನೇ ಅವರು ಗುರುತಿಸ್ಕೊಂಡ್ರು. ಕಾಂಗ್ರೆಸ್ ಪರ ಅವರು ಎಷ್ಟು ತ್ಯಾಗ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ಸಿಗರು ಎಲ್ರಿಗೂ ಗೊತ್ತಿದೆ. ಅಂಥದ್ರಲ್ಲಿ ಅವರು 2019ರಲ್ಲಿ ಇರ್ಬೋದು, ಅಲ್ಲಿಂದ 5 ವರ್ಷಗಳಲ್ಲಿ ಇರ್ಬೋದು, ಅವ್ರನ್ನ ನಾನೇ ಈ ಪ್ರಶ್ನೆ ಕೇಳಬೇಕು. ಹಾಗಾದರೆ ಅಂಬರೀಷ್ ಅವ್ರ ಕುಟುಂಬ ನಿಮಗೇನು ಮಾಡಿದೆ? ನಾವೇನಾದರೂ ತಪ್ಪು ಮಾಡಿದ್ವಾ? ನಾವೇನಾದರೂ ದ್ರೋಹ ಮಾಡಿದ್ವಾ ಕಾಂಗ್ರೆಸ್ಗೂ ಅಥವಾ ಡಿ ಕೆ ಶಿವಕುಮಾರ್ ಅವ್ರಿಗೂ? ನಾವೇನಾದರೂ ವಿಷ ಹಾಕಿದ್ವಾ? ಇಲ್ಲ ತಾನೆ. ಸೊ ರಾಜಕಾರಣದಲ್ಲಿ ಯಾರೂ ನಾವು ಇಂಥದ್ದು ನಾವೇನೋ ತುಂಬ ಗ್ರೇಟ್ ಅಂತ ಹೇಳ್ಕೊಳ್ಳೋ ಒಂದು ಸಂದರ್ಭ ಆ ಥರ ಬಂದಾಗ ಮಾಡಬಾರ್ದು. ಸೊ ನಮ್ಮ ಬಗ್ಗೆ ಅವ್ರಿಗೆ ಯಾಕೆ ಅಷ್ಟೊಂದು ಆಕ್ರೋಶ ಬಂತು, ಈ ಮನೆಗೆ ಅವ್ರು ಬರ್ತಾ ಇದ್ದಾರೆ ಅಂತ ನನಗೂ ಅರ್ಥ ಆಗ್ತಿಲ್ಲ. ನಾನು ಯಾರ ಹತ್ರನೂ ಸುಮಲತಾ ಸುದ್ದಿ ಹೋಗಲಿಲ್ಲ. ಸುಮಲತಾ ಸುದ್ದಿ ಅವಶ್ಯಕತೆ ಇಲ್ಲ. ಕುಮಾರಸ್ವಾಮಿ ಅವರು ವಿಷ ಹಾಕಿದ್ರು ಅಂತ ಹೇಳೋದಕ್ಕೆ ಯಾವ ವಿಷ ಅಂತ ನಾನು ಕುಮಾರಸ್ವಾಮಿಗೆ ಮಾತಾಡಿದ್ದೀನಿ. ಪಾಪ ಕುಂಬಳಕಾಯಿ ಕಳ್ಳ ಹೆಗಲು ಮುಟ್ಟು ನೋಡ್ಕೊಂಡಂಗೆ ಅವ್ರು ಯಾಕೆ ಮಾತಾಡೋಕ್ಕೆ? ಅಂಬರೀಷ್ಗೆ ಕಾಂಗ್ರೆಸ್ ಪಾರ್ಟಿ ಏನು ಮಾಡಿದೆ ಅಂತ ದೇಶಕ್ಕೆ ಗೊತ್ತಿದೆ. ಅಂಬರೀಷ್ ಕೊನೆ ಉಸಿರು ಏನು ಹೇಳಿದ್ರು ಅಂತ ಗೊತ್ತಿದೆ. ನಾವು ಯಾಕೆ ಇವೆಲ್ಲ ಮಾತಾಡೋಕ್ಕೆ ಹೋಗ್ತಾರೆ? ಅವ್ರಿಗೆ ಯಾಕೆ ಪಾಪ ಅವರು ತಲೆ ಕೆಡಿಸ್ಕೊಳ್ತಾ ಇರೋದು ನನಗೆ ಅರ್ಥ ಆಗೋದು. ನಾವು ಸುಮಲತಾ ಇವತ್ತು ಹೋಗಲ್ಲ, ನಾಳೆನೂ ಹೋಗಲ್ಲ. ನಮ್ಗೆ ಅವಶ್ಯಕತೆಯೂ ಇಲ್ಲ. ಅವ್ರವ್ರ ಪಾರ್ಟಿ ಸಿದ್ಧಾಂತ ಏನು ಬೇಕಾದ್ರೂ ಮಾಡ್ಬೋದು. ಅವ್ರ ಪಾರ್ಟಿ ಸಿದ್ಧಾಂತದಿಂದ ಈಚೆ ಬಂದಾಗ ಮಿಕ್ಕಿದ ವಿಚಾರ ಮಾತಾಡೋಣ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಇವತ್ತು ಮಂಡ್ಯ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಬೃಹತ್ ಮೆರವಣಿಗೆಯನ್ನು ನಡೆಸಿದ್ದಾರೆ. ಒಟ್ನಲ್ಲಿ ಮಂಡ್ಯ ರಣಕಣ ರಂಗೇರಿದ್ದು, ಸುಮಲತಾ ಮುಂದಿನ ನಿರ್ಧಾರದ ಮೇಲೆ ರಣಕಣ ನಿರ್ಧಾರವಾಗುತ್ತೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.